ಮೈ ಚಾನೆಲ್. ಸೊ ಇವತ್ತು ನಾನು ಫ್ರೆಂಡ್ಸ್ ಜೊತೆಗೆ ಇಂಗಲ್ಸ್ಟಾಟ್ ವಿಲೇಜಿಗೆ ಬಂದಿದ್ದೀನಿ. ಇಂಗಲ್ಸ್ಟಾಟ್ ಬಂದುಬಿಟ್ಟು ಒಂದು ಸಣ್ಣ ಊರು ಮಿನಿಕ್ ಹತ್ರ ಇರೋದು. ಇಲ್ಲಿ ಒಂದು ಔಟ್ಲೆಟ್ ಇದೆ, ಹಾಗಾಗಿ ಔಟ್ಲೆಟ್ ಅಂದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ. ಸ್ವಲ್ಪ 30 to 50% ಆಫರ್ ಇರುತ್ತೆ, ಸಮ್ಟೈಮ್ಸ್ 70% ಕೂಡ ಸಿಗುತ್ತೆ. ನೋಡೋಣ ಎಷ್ಟು ಆಫರ್ಸ್ ಏನು ಸಿಗುತ್ತೆ ಅಂತ ತೋರಿಸ್ತೀನಿ ನಿಮಗೂ ಕೂಡ, ಆಫರ್ಸ್ ಏನೇನಿದೆ ಅಂತ. ಹೋಗೋಣ. ನಂಗೆ ಸ್ವಲ್ಪ ಮೈಕಲ್ ಕಾರ್ಸ್ ಸ್ವಲ್ಪ ಶೂಸ್ ಕೂಡ ನೋಡೋದಿದೆ, ನನ್ನ ತಮ್ಮಂಗೆಲ್ಲ ತೊಗೊಳೋದಿದೆ, ಹಾಗಾಗಿ ಬಂದಿದ್ದೀವಿ. ಲೆಟ್ಸ್ ಗೋ. ಹುಡುಗರು ಹೋಗ್ತಾ ಇದ್ದಾರೆ ಆಲ್ರೆಡಿ ನೋಡಿ. ಬಂದ ತಕ್ಷಣ ನಾವು ಫಸ್ಟ್ ಕಾಣಿಸೋದೆ ನೈಕಿ. ಸೊ ನೈಕಿ ಒಳಗೆ ಹೋಗೋಣ. ಇಲ್ಲೊಂದು ಶೂ ನೋಡಿದೆ, ಎಷ್ಟು ಚೆನ್ನಾಗಿದೆ ಗೊತ್ತಾ. 100 euro ಹತ್ರ 10,000 ಆಗುತ್ತೆ. ಮಸ್ತಿದೆ, ತೋರಿಸ್ತೀನಿ ನೋಡಿ. ಇಷ್ಟ ಆಯಿತು ನೈಕಿ. ನನ್ನ ಹತ್ರ ನೈಕಿ ಜಸ್ಟ್ ಒಂದು ಶೂ ಅಷ್ಟೇ ಇರೋದು. ಲಾಸ್ಟ್ ಟೈಮ್ ನಾನು ಬ್ಲ್ಯಾಕ್ ಫ್ರೈಡೇ ಡೀಲಲ್ಲಿ ತೊಗೊಂಡಿದ್ದು, ಆ್ಯಂಡ್ ಅದನ್ನು ನಾನು ಇನ್ನೂ ಅನ್ಬಾಕ್ಸ್ ಮಾಡಿಲ್ಲ ಫ್ರೆಂಡ್ಸ್. ನಾನು ಮಾಡ್ತೀನಿ ಅನ್ಬಾಕ್ಸಿಂಗ್ ವಿಡಿಯೋ, ನೆಕ್ಸ್ಟ್ ಯಾವುದಾದ್ರೂ ವಿಡಿಯೋದಲ್ಲಿ ಹಾಕ್ತೀನಿ. ಆ್ಯಂಡ್ ನಾವು ಯಾವಾಗಲೂ ಅಷ್ಟೇ ಔಟ್ಲೆಟ್ಗೆ ಹೋಗೋದಕ್ಕಿಂತ ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ ನಾವು ಏನೇನು ತೊಗೊಬೇಕು ಅಂತ. ಶೂಸ್ ತೊಗೋಬೇಕಾ, ಬ್ಯಾಗ್ಸ್ ತೊಗೋಬೇಕಾ, ವಾಚ್ ತೊಗೋಬೇಕಾ ಅಂತ. ಸೊ ಯಾವ ಸ್ಟೋರ್ಗೆ ಹೋಗ್ಬೇಕು ಅನ್ನೋದು ನನ್ನ ಫಸ್ಟೇ ತಲೆಯಲ್ಲಿರುತ್ತೆ. ಸೊ ನಾನು ನೈಕಿ ಶೋರೂಮ್ನ ಸುಮ್ಮನೆ ಸ್ನೀಕ್ ಪಿಕ್ ಮಾಡೋಣ ಅಂತ ಬಂದಿದ್ದು. ಸೊ ನಿಮಗೂ ಒಂದು ಅಭಿಪ್ರಾಯ ಸಿಗುತ್ತೆ ಹೇಗಿರುತ್ತೆ ಕಲೆಕ್ಷನ್ಸ್ ಅಂತ ನೋಡಿ. ಸೊ ನೈಕಿ ಶೋರೂಮ್ ಆದಮೇಲೆ ಸ್ವಲ್ಪ ಸನ್ಗ್ಲಾಸಸ್ ನೋಡೋಣ ಅಂತ ನಾವು ಹೋದ್ವಿ. ಸೊ ಸನ್ಗ್ಲಾಸ್ ಶೋರೂಮ್ ಹೋದಾಗ ಯಪ್ಪ ಸಿಕ್ಕಾಪಟ್ಟೆ ರೇಟ್ ಇತ್ತು, ಅಂದರೆ ಆಫರ್ಸ್ ಕೂಡ ಇತ್ತು, ಬಟ್ ಅಷ್ಟೇ ಎಕ್ಸ್ಪೆನ್ಸಿವ್ ಗ್ಲಾಸಸ್ ಇದೆ ಫ್ರೆಂಡ್ಸ್. ವೆರ್ಸಾಚೆ ಬ್ರ್ಯಾಂಡ್ ಇದು 25,000 ಏನೋ ಅಪ್ರಾಕ್ಸಿಮೇಟ್ಲಿ ಇತ್ತು. ನನಗೆ ಪ್ರಾಡಾ ಗ್ಲಾಸ್ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್, ಬಟ್ ಅದು ಕೂಡ 30,000 ಅಷ್ಟಿತ್ತು. ಇವಾಗ ಸದ್ಯಕ್ಕೆ ನನಗೆ ಅವಶ್ಯಕತೆ ಇರಲಿಲ್ಲ, ಹಾಗಾಗಿ ನಾನು ಅದಕ್ಕೆ ಇನ್ವೆಸ್ಟ್ ಮಾಡೋಕ್ಕೆ ಹೋಗಲಿಲ್ಲ. ಸುಮ್ಮನೆ ಒಂದು ಗ್ಲಾಸ್ಗೆ ಏನಕ್ಕೆ ಅಷ್ಟೊಂದು ದುಡ್ಡು ಕೊಡಬೇಕು ಅಂತ. ಸೊ ನಾವು ನೆಕ್ಸ್ಟ್ ಸ್ಟೋರ್ಸ್ಗೆ ಹೋಗೋಣ ಅಂತ ಹೋದ್ವಿ. ನನಗೆ ಫಸ್ಟೇ ತಲೆಯಲ್ಲಿತ್ತು ಯಾವ್ಯಾವ ಸ್ಟೋರ್ ನೋಡಬೇಕು ಅಂತ. ಆ್ಯಂಡ್ ಬ್ಲ್ಯಾಕ್ ಫ್ರೈಡೇ ಡೀಲ್ ಆಗಿಲ್ಲದ್ರಿಂದ ಸ್ವಲ್ಪ ಆಫರ್ಸು ಕಮ್ಮಿನೇ ಇತ್ತು, 30% ಅಷ್ಟೇ ಇತ್ತು. ಹಾಗಾಗಿ ನಾವು ಯಾವ ಸ್ಟೋರ್ ಹೋಗ್ಬೇಕಂತ ಅಂದ್ಕೊಂಡಿದ್ವಿ ಆ ಸ್ಟೋರಿಗೆ ನಾವು ನೆಕ್ಸ್ಟ್ ಹೋದ್ವಿ. ನೆಕ್ಸ್ಟ್ ಹೊರಟಿದೆ ನಾವು ಪೂಮಾ ಸ್ಟೋರ್ಗೆ ಫ್ರೆಂಡ್ಸ್. ಪರ್ಸ್ನಲಿ ನನಗೆ ಪೂಮಾ ಬ್ರ್ಯಾಂಡ್ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್. ತುಂಬ ಸಾಫ್ಟ್ ಆಗಿರುತ್ತೆ ಫೋಮು, ಹಾಗಾಗಿ ನಾನು ತುಂಬ ಇಷ್ಟಪಡ್ತೀನಿ. ಈ ಬೂಟ್ಸ್ ನಂಗೆ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್. ತುಂಬ ವರ್ಷಗಳಿಂದನೇ ತೊಗೊಬೇಕಂತ ಅಂದ್ಕೊಂಡಿದ್ದೆ. ಸ್ವಲ್ಪ ಎಕ್ಸ್ಪೆನ್ಸಿವ್ ಇತ್ತು, ಇವಾಗ ಸ್ವಲ್ಪ ರೇಟ್ ಕಮ್ಮಿ ಆಗಿದೆ, ಹಾಗಾಗಿ ನಾನು ಕಣ್ಣು ಮುಚ್ಕೊಂಡು ಇನ್ವೆಸ್ಟ್ ಮಾಡಿದೆ ಇದಕ್ಕೆ. ಆ್ಯಂಡ್ ಸೈಜ್ ಕೂಡ ಪರ್ಫೆಕ್ಟಾಗಿ ಫಿಟ್ ಆಯಿತು, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಸೊ ಹಾಗಾಗಿ ನಾನು ಇದನ್ನು ಒಂದು ಪೇರ್ ಬೂಟ್ಸ್ ತೊಗೊಂಡೆ, ಆಮೇಲೆ 2 pairs ಆಫ್ ಶೂಸ್ ತೊಗೊಂಡೆ ಫ್ರೆಂಡ್ಸ್. ನೀವೇ ನೋಡ್ತೀರಾ ನಾನು ಏನೇನೆಲ್ಲ ತೊಗೊಂಡಿದ್ದೀನಿ ಅದನ್ನ ನಾನು ನೀಟಾಗಿ ತೋರಿಸ್ತೀನಿ. ಇದರಲ್ಲಿ ಗಂಡ ಐಕ್ಲೆಲ್ಲ ಈ ಶೂ ತುಂಬ ಚೆನ್ನಾಗಿ ಕಾಣ್ತಿದೆ ಅಕ್ಕ ತೊಗೊಳ್ಳಿ ಅಂತ ಹೇಳಿ ನನ್ನ ತಲೆನ ಹಾಳು ಮಾಡಿಬಿಟ್ರು. ಸೊ ಹಾಗಾಗಿ ನನಗೂ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ ಅಂತ ಅನಿಸ್ತು. ಮತ್ತು ತುಂಬ ಕಮ್ಮಿಲೂ ಕೂಡ ಇತ್ತು, ಜಸ್ಟ್ 3,500-4,000 ರೂಪಾಯಿಲಿತ್ತು, ತೊಗೊಂಡ್ವಿ. ಆ್ಯಂಡ್ ನೋಡ್ಬೋದು ನೀವು ಯಾವ್ಯಾವ ಕಲೆಕ್ಷನ್ಸ್ ಎಲ್ಲ ತೊಗೊಂಡ್ವಿ ಅಂತ. ಇದು ನನ್ನ ತಮ್ಮಂಗೆ ನಾನು ಒಂದು ಪೇರ್ ಆಫ್ ಶೂ ತೊಗೊಂಡೆ, ನಂಗೆ ತುಂಬ ಇಷ್ಟ ಆಯಿತು. ಆಮೇಲೆ ನಂದೊಂದು ಬೂಟ್ಸ್ ತೊಗೊಂಡಿದ್ದೀವಿ. ಆ್ಯಂಡ್ ಹುಡುಗರದ್ದು ಕಲೆಕ್ಷನ್ಸ್ ಏನೇನು ತೊಗೊಂಡಿದ್ದೀವಿ, ಇದೊಂದು ಗ್ರೀನ್ ಕಲರ್ ತೊಗೊಂಡಿದ್ದಾರೆ ಶೂ. ಆ್ಯಂಡ್ ಇನ್ನೊಂದು ಶೂ ನನ್ನ ತಮ್ಮಗೆ ಪೂಮಾ ತೊಗೊಂಡೆ, ಅವನಿಗೆ ಆಫೀಸ್ಗೆಲ್ಲ ಹಾಕೊಂಡು ಹೋಗೋದಕ್ಕೆ ಬೇಕಾಗುತ್ತೆ ಅಂತ ಅವನಿಗೆ ತುಂಬ ಶೂಸ್ ನಾನು ತೊಗೊಂಡಿದ್ದೆ ಈ ಸರಿ. ಆ್ಯಂಡ್ ಅವನಿಗೆ ಒಂದು 3 to 4 ಶೂಸ್ ತೊಗೊಂಡ್ವಿ. ನೆಕ್ಸ್ಟು ನನ್ನ ಶೂಸ್ ಎಲ್ಲ ತೊಗೊಂಡ್ಮೇಲೆ ಸ್ವಲ್ಪ ಬಟ್ಟೆ ಎಲ್ಲ ನೋಡೋಣ ಅಂತ ಹೋದ್ವಿ. ಆಫರ್ಸ್ ಇತ್ತು, 50% ಆಫ್ ಇತ್ತು. ಈ ವರ್ಷ ಬೇರೆ ಜರ್ಮನಿಲಿ ತುಂಬ ಅಂದರೆ ತುಂಬ ಚಳಿ, ಹಾಗಾಗಿ ಎಷ್ಟು ನಮಗೆ ಸ್ವೆಟ್ ಶರ್ಟ್ಸ್ ಮತ್ತು ಪ್ಯಾಂಟ್ಸ್ ಇದ್ದರೂ ಸಾಲದು. ಆ್ಯಂಡ್ ನೀವು ನೋಡ್ಬೋದು ಇಷ್ಟು ಶೂಸ್ ತೊಗೊಂಡ್ವಿ ಫ್ರೆಂಡ್ಸ್, ಒಂದು 10 ಶೂಸ್ ತೊಗೊಂಡಿದ್ವಿ ನಾವಂತೂ. 11 ಶೂ ತೊಗೊಂಡ್ವಿ ಪೂಮಾದಲ್ಲಿ. ಸೊ 2ನೇ ಶೂಗೆ ಯಾವಾಗಲೂ 50% ಡಿಸ್ಕೌಂಟ್ ಇರುತ್ತೆ, ಬಟ್ 11ನೇ ಶೂ ಇತ್ತಲ್ಲ, ಸೊ ಹಾಗಾಗಿ ಎಂಪ್ಲಾಯಿ ಡಿಸ್ಕೌಂಟ್ ಕೊಡೋಣ ಅಂತ ಹೇಳ್ಬಿಟ್ಟು ಎಂಪ್ಲಾಯಿ ಬಂದುಬಿಟ್ಟು ನಮಗೆ ಅವ್ರದ್ದು ಒಂದು ಕಾರ್ಡ್ ಏನಿರುತ್ತೆ ಅದು ಯೂಸ್ ಮಾಡಿ ನಮಗೆ ಎಂಪ್ಲಾಯಿ ಡಿಸ್ಕೌಂಟ್ ಕೊಟ್ಟರು ಫ್ರೆಂಡ್ಸ್. ಆ್ಯಂಡ್ ಸೊ ಗ್ರೇಟ್ಫುಲ್, ಗುಡ್ ಡೇ. ಸೇಲ್ಸ್ ಪರ್ಸನ್ ಕೂಡ ತುಂಬ ಕೋಆಪ್ರೇಟಿವ್ ಇದ್ದರು. ಶಾಪಿಂಗ್ ಇದು ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದೆ ಮೈಕಲ್ ಕಾರ್ಸ್ ಬ್ಯಾಗ್ ಸೆಕ್ಷನ್ಸ್ಗೆ. ಪರ್ಸ್ನಲಿ ಮೈಕಲ್ ಕಾರ್ಸ್ ಬ್ಯಾಗ್ ಕಲೆಕ್ಷನ್ಸ್ ನಂಗೆ ತುಂಬ ಇಷ್ಟ ಆಗುತ್ತೆ, ಬಿಕಾಸ್ ಡಿಸೈನ್ಸ್ ಕೂಡ ಚೆನ್ನಾಗಿರುತ್ತೆ, ಅಫೋರ್ಡಬಲ್ ಕೂಡ ಇರುತ್ತೆ. ಈ ಥರ ಡಿಸೈನರ್ ಬ್ಯಾಗ್ ಹೊಸದಿರಲಿಲ್ಲ ನನ್ನ ಹತ್ರ, ಇದು ಹೊಸ ಕಲೆಕ್ಷನ್, ತುಂಬ ಚೆನ್ನಾಗಿದೆ. ಕಲರ್ ಕೂಡ ತುಂಬ ಇಷ್ಟ ಆಯಿತು. ಚೈನ್ ಇರೋ ಅಂಥದ್ದು ನನ್ನ ಹತ್ರ ಇರಲಿಲ್ಲ, ಸೊ ಇದನ್ನು ನಾನು ತೊಗೊಂಡೆ ಫ್ರೆಂಡ್ಸ್. ಆಫರ್ಸ್ ಅಂತೂ ಇರಲಿಲ್ಲ, ನಾನು ರೆಗ್ಯುಲರ್ ಕಸ್ಟಮರ್ ಆಗಿದ್ದಕ್ಕೆ 10% ಆಫ್ ಸಿಕ್ತು ನನಗೆ. ಇದು ಕೂಡ ಮೈಕಲ್ ಕೋರ್ಸ್ದು ಹೊಸ ಕಲೆಕ್ಷನ್, ತುಂಬ ಇಷ್ಟ ಆಯಿತು ನನಗೆ, ಬಟ್ ತುಂಬ ಚಿಕ್ಕದಾಯಿತು ಫ್ರೆಂಡ್ಸ್, ಹಾಗಾಗಿ ನಾನು ಇದನ್ನು ತೊಗೊಳಕ್ಕೆ ಹೋಗಲಿಲ್ಲ. ಆ್ಯಂಡ್ ಈ ಬ್ಯಾಗ್ ಕ್ರಾಸ್ ಬಾಡಿ ಥರ ಹಾಕ್ಕೊಳ್ಬೋದು, ಆ್ಯಂಡ್ ಮಲ್ಟಿಪರ್ಪಸ್ ಇದೆ. ಆಲ್ಸೋ ಇದು ನನಗೆ ತುಂಬ ಐಟಮ್ಸ್ ಇಟ್ಕೊಂಡು ಹೋಗ್ಬೋದು, ಹಾಗಾಗಿ ನಾನು ಈ ಬ್ಯಾಗ್ನ ಆಪ್ಟ್ ಮಾಡಿದೆ ಫ್ರೆಂಡ್ಸ್. ಪ್ರೈಸ್ ವೈಸ್ ಕೂಡ ನನಗೆ ಇದ್ರ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೇದಂತ ಅನ್ನಿಸ್ತು. ಮೈ ಪರ್ಸ್ನಲ್ ಸಜೆಷನ್ ಏನಂದರೆ ಬ್ಲ್ಯಾಕ್ ಫ್ರೈಡೇ ಡೀಲಲ್ಲಿ ತೊಗೊಳ್ಳಿ, 50% ತನಕ ಆಫರ್ ಇರುತ್ತೆ, ಬಟ್ ಓಲ್ಡ್ ಕಲೆಕ್ಷನ್ಸ್ ಇರುತ್ತೆ ಫ್ರೆಂಡ್ಸ್. ನ್ಯೂ ಕಲೆಕ್ಷನ್ಸ್ಗೆ 10 to 30% ಆಫರ್ ಇರುತ್ತೆ. ಸೊ ಸ್ಟಿಲ್ ಇಟ್ಸ್ ಅ ಗುಡ್ ಡೀಲ್.
2 ವರ್ಷದಿಂದ ದಿನ ಯೂಸ್ ಮಾಡ್ತಾ ಇದ್ದೀನಿ ಆಫೀಸ್ಗೆ, ಕಾಲೇಜ್ಗೆ. ತುಂಬ ಚೆನ್ನಾಗಿರುತ್ತೆ ಬ್ಯಾಗ್ ಫ್ರೆಂಡ್ಸ್ ಈ ಬ್ರ್ಯಾಂಡ್ದು. ಸ್ವಂತ ಅರ್ನಿಂಗ್, ಸ್ವಂತ ಸೇವಿಂಗ್ಸಲ್ಲಿ ತೊಗೊಳ್ಳೋ ಖುಷಿನೇ ಬೇರೆ ಫ್ರೆಂಡ್ಸ್. ನೆಕ್ಸ್ಟ್ ನಾವು ನೋಡಿದ ಕಲೆಕ್ಷನ್ ಬಂದುಬಿಟ್ಟು ವಾಚಸ್ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಕಲೆಕ್ಷನ್ಸ್ ಇತ್ತು ಇಂಗಲ್ಸ್ಟಾಟ್ ವಿಲೇಜಲ್ಲಿ. ನಾನು ಹೋಗಿದ್ದು ಉಲ್ಸ್ಬರ್ಗ್ ಔಟ್ಲೆಟಲ್ಲಿ ಕಲೆಕ್ಷನ್ ಸ್ವಲ್ಪ ಕಮ್ಮಿ ವಾಚ್ ನೋಡೋದಾದರೆ. ಸೊ ಇಂಗಲ್ಸ್ಟಾಟಲ್ಲಿ ಸ್ವಲ್ಪ ಜಾಸ್ತಿ ವಾಚ್ ಕಲೆಕ್ಷನ್ಸ್ ಇರುತ್ತೆ ಅಂತಲೇ ಹೇಳ್ಬೋದು. ನನ್ನ ಹತ್ರ ಒಂದು ಮೈಕಲ್ ಕೋರ್ಸ್ ವಾಚ್ ಆಲ್ರೆಡಿ ಇದೆ. ಸೊ ಇನ್ನೊಂದು ವಾಚ್ನ ನಾವು ನೋಡ್ತಾ ಇದ್ವಿ, ನೀವೇ ನೋಡ್ಬೋದು. ನಂದು ಹಳೆ ಕಲೆಕ್ಷನ್ ವಾಚ್ ಜೊತೆಗೆ ಹೊಸ ಕಲೆಕ್ಷನ್ ತೊಗೊಂಡಿರೋದು. ಇದು ಬ್ಲೂ ಡಯಲಿತ್ತು, ಸ್ವಲ್ಪ ಇಷ್ಟ ಆಯಿತು. ಇದು ಕೂಡ ಹೊಸ ಕಲೆಕ್ಷನ್ನು ವಾಚು. ಆ್ಯಂಡ್ ಇದಕ್ಕೆ ನಮಗೆ ಏನಂದ್ರೆ ಏನೂ ಆಫರ್ ಇರಲಿಲ್ಲ ಫ್ರೆಂಡ್ಸ್. ಸೊ ಏನಿದೆ ರೇಟು ಅದನ್ನೇ ಕೊಟ್ಟು ತೊಗೊಬೇಕಾಯಿತು. ಆ್ಯಂಡ್ ನೀವು ನೋಡ್ಬೋದು ಮಿಕ್ಕಿದೆಲ್ಲ ವಾಚ್ ಕಲೆಕ್ಷನ್ಸ್ನ ನಾನು ನಿಮಗಿಲ್ಲಿ ತೋರಿಸ್ತಾ ಇದ್ದೀನಿ. ಮೈಕಲ್ ಕೋರ್ಸ್ ವಾಚ್, ಮೈಕಲ್ ಕೋರ್ಸ್ ನ್ಯೂ ಎಡಿಷನ್ ಪ್ಯಾಕ್ ತೊಗೊಂಡೆ. 2 ನ್ಯೂ ಎಡಿಷನ್. ಮೈಕಲ್ ಕೋರ್ಸ್ ಔಟ್ಲೆಟ್ ಸ್ಟೋರ್ದು ಮುಗೀತು ಶಾಪಿಂಗ್. ನೆಕ್ಸ್ಟ್ ನಾವು ಹೊರಟಿದ್ದು ಬೇರೆದೆಲ್ಲ ನೋಡೋಣ ಬ್ರ್ಯಾಂಡ್ಸ್ ಹೇಗಿದೆ ಅಂತ. ಫಾಸಿಲ್ ಶೋರೂಮ್ಗೆ ಹೋದ್ವಿ ಫ್ರೆಂಡ್ಸ್. ನಾವು ಸ್ವಲ್ಪ ಪೇರೆಂಟ್ಸು ವಾಚಸ್ ತೊಗೊಳ್ಳೋಣ ಅಂತ. ಫಾಸಿಲ್ ಶೋರೂಮಲ್ಲಿ ಯಾವಾಗಲೂ ಕಪಲ್ ವಾಚಸ್ಗೆ ಆಫರ್ ಇರುತ್ತೆ ಫ್ರೆಂಡ್ಸ್. ಸೊ ಅಪ್ಪ ಅಮ್ಮಂಗೆ ಇಬ್ರಿಗೂ ತೊಗೊಳ್ಳೋದಾದರೆ ಫಾಸಿಲ್ ಶೋರೂಮ್ಗೆ ಹೋಗಿ ಅಫೋರ್ಡಬಲ್ ರೇಟಲ್ಲಿ ನಿಮಗೆ ಸಿಗುತ್ತೆ. ನಾನು ಯಾವಾಗಲೂ ಇದಕ್ಕೆ ಥಮ್ಸ್ ಅಪ್. ಬಿಕಾಸ್ ನೀವು ಪ್ರೆಸೆಂಟ್ ಕೊಟ್ಟಂಗೂ ಆಗುತ್ತೆ, ಒಳ್ಳೆ ಬ್ರ್ಯಾಂಡ್ನ ತೊಗೊಂಡು ಹೋದಂಗೂ ಆಗುತ್ತೆ ನಿಮ್ಮ ಪೇರೆಂಟ್ಸ್ಗೆ ಗಿಫ್ಟ್ ಮಾಡೋದಕ್ಕೆ. ಸೊ ಒಳ್ಳೆ ಕಲೆಕ್ಷನ್ಸ್ ಇತ್ತು ಇಂಗಲ್ಸ್ಟಾಟ್ ವಿಲೇಜಲ್ಲಿ. ಭರ್ಜರಿ ಶಾಪಿಂಗ್ ಆಯಿತು ಎಲ್ರದ್ದು. ಸೊ ವಾಚಸ್, ಶೂಸ್ ಮತ್ತು ಬ್ಯಾಗ್ ಕಲೆಕ್ಷನ್ಸ್ ಎಲ್ಲ ತೊಗೊಂಡು ಮನೆ ಕಡೆಗೆ ಹೊರಟ್ವಿ ನಾವು. ಸ್ಯಾಟಿಸ್ಫೈ ಆಯಿತಾ? ಅವ್ರ ಮಮ್ಮಿಗೆ ಡ್ಯಾಡಿಗೆ ಒಂದು ವಾಚ್ ತೊಗೊಂಡ, ನನಗೆ ಬ್ಯಾಗ್ ತೊಗೊಂಡೆ. ನಮ್ಮ ಪ್ರಿಯತಮ ಡ್ಯಾಡಿಗೆ ಮಮ್ಮಿಗೆ ವಾಚ್ ತೊಗೊಂಡ. ನಮ್ಮ ನಿಖಿಲ್ ಸಾಹೇಬ್ರು ಫೈನಲಿ ಶೂಸ್ ತೊಗೊಂಡ್ರು. ಸೊ ತಲೆ ಬೋಳ್ಸ್ಕೋಬೇಕಂದ್ರೆ ನನ್ನ ಜೊತೆ ಬನ್ನಿ ಫ್ರೆಂಡ್ಸ್. ಸೊ ಮುಗೀತು ಇಂಗಲ್ಸ್ಟಾಟ್ ವಿಲೇಜ್. ಇವಾಗ ಬಾಯ್ ಬಾಯ್ ಹೇಳ್ತಾ ಮನೆ ಕಡೆ ಹೊರಡೋಣ. ನಿಮ್ಗೇನಾದರೂ ಈ ವ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಜರ್ಮನಿಯಲ್ಲಿರೋ ಫ್ರೆಂಡ್ಸ್ಗೆ. ಸೊ ಕಮ್ಮಿ ಬಡ್ಜೆಟಲ್ಲಿ ಎಲ್ಲರಿಗೂ ಹ್ಯಾಪಿ ಮೋಡ್ ಮಾಡಬೇಕಂದ್ರೆ, ಕಮ್ಮಿ ಏನಲ್ಲ ಫ್ರೆಂಡ್ಸ್, ಬಟ್ ಸ್ಟಿಲ್ ಬಡ್ಜೆಟ್ ಫ್ರೆಂಡ್ಲಿ ಶಾಪಿಂಗ್ ಮಾಡಬೇಕಂದ್ರೆ ಔಟ್ಲೆಟಿಗೆ ಹೋಗಿ ಸ್ವಲ್ಪ ನಿಮಗೆ ಕಡಿಮೆ ಬಡ್ಜೆಟಲ್ಲಿ ಸಿಗುತ್ತೆ. ಆ್ಯಂಡ್ ನಿಮ್ಮ ಪೇರೆಂಟ್ಸು ನೀವು ಖುಷಿಯಾಗಿ ಇಟ್ಕೋಬೋದು, ನಿಮ್ಮ ಫ್ಯಾಮಿಲಿನೂ ಖುಷಿ ಪಡಿಸ್ಬೋದು. ಸೊ ಹೋಪ್ಫುಲಿ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ. And do like and share and subscribe friends. Take care. See you in my next vlog. Bye bye.